ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ರವಿವಾರ ಬೆಳ್ಳಂಬೆಳಗ್ಗೆ ಮುರುಡೇಶ್ವರ ಕಡಲ ತೀರದಲ್ಲಿನ ಅನಧಿಕೃತ ಗೂಡಂಗಡಿಗಳನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಹಾಗೂ ತಹಶೀಲ್ದಾರ್ ನಾಗೇಂದ್ರ ಶೆಟ್ಟಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಸಿಆರ್ಜೆಡ್ ಉಲ್ಲಂಘನೆ ಮೇಲೆ ಗೂಡಂಗಡಿ ತೆರವುಗೊಳಿಸಲಾಗುತ್ತಿದೆ. ಕಳೆದ ಕೆಲ ತಿಂಗಳಿಂದ ಸುಮಾರು ಅಂಗಡಿಗಳು ಕಡಲ ತೀರದ ಎದುರು ಸ್ಥಳೀಯರು ಗೂಡಂಗಡಿ ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿದ್ದರು. ಸ್ಥಳೀಯರ ಮನವಿ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವಕಾಶ ಮಾಡಿಕೊಟ್ಟಿದ್ದರು. ಆದರೀಗ ಅಧಿಕಾರಿಗಳು ಮತ್ತು ಪೊಲೀಸರು ತೆರವುಗೊಳಿಸುತ್ತಿದ್ದಾರೆ. ಡಿಸೆಂಬರ್ 2ನೇ ವಾರದಲ್ಲಿ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಬಂದಿದ್ದ ಕೋಲಾರ ಮೂಲದ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದರು. ಇದಾದ ಬಳಿಕ ಕಡಲ ತೀರ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿತ್ತು. ನಂತರ ಅಧಿಕಾರಿಗಳ ಸಭೆ ನಡೆಸಿ ಕಡಲ ತೀರ ಸುರಕ್ಷತೆ ದೃಷ್ಟಿಯಿಂದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲು ಯೋಜಿಸಲಾಗಿದೆ. ಹೀಗಾಗಿ ಪ್ರವಾಸಿಗರಿಗೆ ಬೀಚ್ ಓಪನ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಇನ್ನು ಅಧಿಕಾರಿಗಳು ಟ್ರಾಫಿಕ್ ಸಮಸ್ಯೆಯಾಗುವ ಹಿನ್ನೆಲೆಯಲ್ಲಿ ಫುಟ್ಪಾತ್ ಮೇಲಿದ್ದ 3 ಅಂಗಡಿಗಳನ್ನು ತೆಗೆಯುವಂತೆ ಹೇಳಿದಾಗ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮಾಲೀಕರೇ ಅಂಗಡಿಯನ್ನು ತೆರವುಗೊಳಿಸಿದ್ದಾರೆ ಎಂದು ಮಾಹಿತಿ ತಿಳಿದುಬಂದಿದೆ. ಹೊನ್ನಾವರ ತಾಲೂಕಿನ ಕಾಸರಕೋಡ್ ಇಕೋ ಬೀಚ್ ಲೈಫ್ ಗಾರ್ಡ್ ಸಿಬ್ಬಂದಿಯ ಮೇಲೆ ಅಧಿಕಾರಿಯೋರ್ವರಿಂದ ಹಲ್ಲೆ ನಡೆದ ಬಗ್ಗೆ ಆರೋಪ ಕೇಳಿಬಂದಿದೆ. ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಹಲ್ಲೆ ಮಾಡಿದ ಬಗ್ಗೆ ಇಕೋ ಬೀಚ್ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಆರೋಪಿಸಿದ್ದಾರೆ. ಹೊಸ ವರ್ಷದ ಸನಿಹದಿಂದ ತುಂಬಿ ತುಳುಕುತ್ತಿರುವುದರಿಂದ ಕಡಲ ತೀರದಲ್ಲಿ ಹೈರಾಣಾಗುವ ಸಿಬ್ಬಂದಿಯ ಮೇಲೆ ಅಧಿಕಾರಿಯು ಉದ್ದಟತನ ತೋರಿದ್ದಾರೆ. ಸಾರ್ವಜನಿಕ ವಲಯದಿಂದಲೂ ಅಧಿಕಾರಿಯ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಲೈಫ್ ಗಾರ್ಡ್ ಸಿಬ್ಬಂದಿ ಯೋಗೇಶ್ ಅಂಬಿಗ ಹಲ್ಲೆಯ ಬಗ್ಗೆ ಮಾಧ್ಯಮಕ್ಕೆ ಸ್ಪಷ್ಟೀಕರಣ ನೀಡಿದ್ದು, ಕಾರವಾರದಿಂದ ಬಂದ ಡಿಡಿ ಜಯಂತ್ ಎನ್ನುವವರು ನಾನು ಇಕೋ ಬೀಚ್ನಲ್ಲಿ ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಕರೆದು ಮಕ್ಕಳೆಲ್ಲ ಸಮುದ್ರಕ್ಕೆ ಹೋಗಿದ್ದಾರೆ, ಅವರನ್ನು ಇತ್ತ ಕರೆ ಎಂದರು. ಅವರು ದಡದಲ್ಲೇ ಇದ್ದಾರೆ, ಸಮುದ್ರಕ್ಕೆ ಇಳಿಯಲಿಲ್ಲ ಎಂದೆ. ಆದರೆ ಅಧಿಕಾರಿ ಸಿಟ್ಟಿನಿಂದ ಅವಾಚ್ಯವಾಗಿ ನಿಂದಿಸಿ ನನಗೆ ಹಲ್ಲೆ ನಡೆಸಿದ್ದಾರೆ ಎಂದರು. ಬೆಳಿಗ್ಗೆ 12 ಗಂಟೆ ಸುಮಾರು ಡ್ಯೂಟಿ ಮಾಡುವಾಗ ಡೈರೆಕ್ಟರ್ ಜಯಂತ್ ಕಾರನ್ನು ತೆಗೆದುಕೊಂಡು ಬೀಚಲ್ಲಿ ಡ್ಯೂಟಿ ಮಾಡ್ತಿರುವಾಗ ಅಂದ್ಕೊಂಡು ಕರೆದು ನನಗೆ ಬೀಚಲ್ಲಿ ಕರ್ಕೊಂಡು ಏನು ಡ್ಯೂಟಿ ಮಾಡ್ತಿದ್ರು ನೀನು, ಏನು ಅಲ್ಲಿ ಮಕ್ಕಳೆಲ್ಲ ಹೊರಗಡೆ ಹೋಗ್ತಿದ್ದಾರೆ ಕರಿ ಅಂತ ಹೇಳಿದ್ರು. ಸರ್ ಇಲ್ಲ ಸರ್ ಮಕ್ಕಳು ಕರೆದಲ್ಲಿದ್ದಾರೆ ಸರ್ ಕಡಿಮೆ ಇದೆ ಸರ್ ಅಂತ ಹೇಳಿದ್ದಕ್ಕೆ ಏನು ಹೇಳ್ತೀನಿ ನನಗೆ ಯಾವ ಬೋಳಿ ಮೇಲೆ ನಿಮಗೆ ಅಪಾಯಿಂಟ್ ಮಾಡಿದ್ರು ಅಂತ ನನಗೆ ಮೈಯೆಲ್ಲ ಮುಟ್ಟು ಮಾತಾಡ್ತಾರೆ. ಬೋಳಿಗೆ ನಮಗೆ ದಬ್ಬಾಳಿಕೆ ಮಾಡಿದ್ರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡೇಬಾಳ ಇಲ್ಲಿಯ ವಿದ್ಯಾರ್ಥಿ ಕುಮಾರಿ ಜಿಎನ್ ದೀಕ್ಷಿತ್ ಈತ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಹಿರಿಯ ವಿಭಾಗದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾನೆ. ಈತನ ಈ ಸಾಧನೆಯನ್ನು ಶಾಲೆಯ ಎಸ್ಡಿಎಂಸಿ ಮತ್ತು ಶಾಲಾ ಶಿಕ್ಷಕ ವೃಂದ ಅಭಿನಂದಿಸಿದೆ. ಈತ ಸಾಕ್ಷಿ ಶಿಕ್ಷಕ ಬಳಗ ನಡೆಸಿದ ಪ್ರಬಂಧ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನ ಗಳಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಹೊನ್ನಾವರ ತಾಲೂಕಿನ ಉಪ್ಪೋಣಿ ತೂಗು ಸೇತುವೆಯ ಸಮೀಪ ರಿಕ್ಷಾಗೆ ಅಡ್ಡ ಬಂದ ಮಗು ತಪ್ಪಿಸಲು ಹೋಗಿ ರಿಕ್ಷಾ ಪಲ್ಟಿಯಾಗಿಸಿ ರಿಕ್ಷಾದೊಳಗಿದ್ದ ಮಗು ಮೃತಪಟ್ಟ ದಾರುಣ ಘಟನೆ ಶನಿವಾರ ಸಂಭವಿಸಿದೆ. ಸರಳಗಿ ಭಾಗದಿಂದ ರಾಷ್ಟ್ರೀಯ ಹೆದ್ದಾರಿ 69ರ ಮೂಲಕ ಆಟೋ ರಿಕ್ಷಾ ಚಲಾಯಿಸಿಕೊಂಡು ಬರುವಾಗ ಉಪ್ಪೋಣಿ ಸಮೀಪದ ತೂಗು ಸೇತುವೆಯ ಬಳಿ ಆಟೋ ರಿಕ್ಷಾಗೆ ಅಡ್ಡ ಬಂದ ಮಗುವನ್ನು ತಪ್ಪಿಸಲು ಹೋಗಿ ಒಮ್ಮೆಲೆ ಬ್ರೇಕ್ ಹಾಕಿದ ಪರಿಣಾಮ ರಿಕ್ಷಾ ಪಲ್ಟಿಯಾಗಿದೆ. ಈ ವೇಳೆ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದ ಅಬ್ದುಲ್ ರೆಹಮಾನ್ ಹಕೀಂ ಖಾನ್ ಇವರ ತಲೆಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಇವರ ಜೊತೆ ಪ್ರಯಾಣಿಸುತ್ತಿದ್ದ ಸರಳಗಿಯ ಅಫ್ರೀನಾಜ್ ಹಕೀಂ ಖಾನ್, ಆಟೋ ರಿಕ್ಷಾ ಚಾಲಕ ಮೊಹಮ್ಮದ್ ಸಾದಿಕ್ ಅಫ್ಜಲ್ ಖಾನ್ ಗಾಯಗೊಂಡಿದ್ದಾರೆ. ಆಟೋ ರಿಕ್ಷಾ ಚಾಲಕನ ವಿರುದ್ಧ ಅತಿ ವೇಗ ಹಾಗೂ ಅಜಾಗರೂಕತೆಯ ಚಾಲನೆಯ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪಿಎಸ್ಐ ಮಂಜುನಾಥ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 69ರ ಬಾಳೆಗದ್ದೆ ತಿರುವಿನ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಪ್ರವಾಸಿ ಬಸ್ ಪಲ್ಟಿಯಾದ ಘಟನೆ ಶನಿವಾರ ಮುಂಜಾನೆ ಸಂಭವಿಸಿದೆ. ಬೆನಕ ಟ್ರಾವೆಲ್ಸ್ ಸೇರಿದ ಖಾಸಗಿ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಬರುವ ವೇಳೆಗೆ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳೆಗದ್ದೆಯ ತಿರುವಿನಲ್ಲಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಗಟಾರದಲ್ಲಿ ಬಿದ್ದಿದೆ. ಈ ವೇಳೆ ಸಮೀಪದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದ್ದು ಅದೃಷ್ಟವಶಾತ್ ಕರೆಂಟ್ ಶಾಕ್ ಅನಾಹುತ ತಪ್ಪಿದೆ.
ಬಸ್ಸಿನಲ್ಲಿದ್ದ 28 ಪ್ರಯಾಣಿಕರಲ್ಲಿ 22 ಪ್ರಯಾಣಿಕರು ಗಾಯಗೊಂಡಿದ್ದು 8 ಜನರು ತೀವ್ರ ಗಾಯಗೊಂಡಿದ್ದವರು ಸೇರಿ ಎಲ್ಲಾ ಗಾಯಾಳುಗಳನ್ನು ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಮತ್ತು ಮಂಗಳೂರು ಮಣಿಪಾಲ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಸಂಬಂಧ ಬಸ್ ಚಾಲಕ ರಾಮನಗರ ಕನಕಪುರದ ಬಸ್ ಚಾಲಕ ಶಿವಕುಮಾರ್ ಎಸ್ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ವರದಿಯಾಗುತ್ತಿದ್ದಂತೆ ಪಿಎಸ್ಐ ಮಂಜುನಾಥ್ ಸಾರ್ವಜನಿಕರು ಹಾಗೂ ಪೊಲೀಸರ ಸಹಕಾರದಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿಸುವ ಜೊತೆ ಸ್ಥಳದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗದಂತೆ ಕ್ರೇನ್ ಮೂಲಕ ಬಸ್ ಮೇಲಕ್ಕೆತ್ತಿ ಸಮಸ್ಯೆ ಉಂಟಾಗದಂತೆ ನೋಡಿಕೊಂಡಿರುವುದಕ್ಕೆ ಸಾರ್ವಜನಿಕ ವಲಯದಿಂದ ಪ್ರಶಂಸೆ ವ್ಯಕ್ತವಾಯಿತು. ಸ್ಥಳದಲ್ಲಿ ಅಗ್ನಿಶಾಮಕ ಹಾಗೂ ಹೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹುಡುಗಿಯೋರ್ವಳಿಗೆ ಅಶ್ಲೀಲ ಸಂದೇಶವನ್ನು ರವಾನಿಸುತ್ತಿದ್ದ ಗ್ರಾಮ ಪಂಚಾಯತ್ ಸದಸ್ಯನೋರ್ವನಿಗೆ ಧರ್ಮದೇಟು ನೀಡಿದ ಘಟನೆ ನಡೆದಿದೆ. ಈ ಹಿಂದೆ ಹಲವು ಬಾರಿ ತಿಳಿ ಹೇಳಿದರೂ ಈ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಚೆತ್ತುಕೊಂಡಿಲ್ಲ ಎನ್ನಲಾಗಿದೆ. ಯುವತಿಯ ಮೊಬೈಲ್ ನಂಬರ್ ಪಡೆದುಕೊಂಡು ಅಶ್ಲೀಲ ಸಂದೇಶ ರವಾನಿಸುವ ಕೆಟ್ಟ ಚಾಳಿ ರೂಢಿಸಿಕೊಂಡಿದ್ದ. ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಎಚ್ಚರಿಸಿದಾಗ ಕುಮಟಾ ಭಾಗದ ರಾಜಕೀಯ ಮುಖಂಡರೋರ್ವರು ಆತ್ಮೀಯರಾಗಿರುವುದರಿಂದ ಅವರ ಗಮನಕ್ಕೆ ತಂದು ಬುದ್ಧಿ ಹೇಳಿದ್ದರೆನ್ನಲಾಗಿದೆ. ಆದರೂ ಈ ಆಸಾಮಿ ತನ್ನ ಚಾಳಿ ನಿಲ್ಲಿಸದೇ ಇರುವುದರಿಂದ ಯುವಕರೇ ಮುಂದಾಗಿ ಧರ್ಮದೇಟು ನೀಡಿದ್ದಾರೆ. ಊರಿಗೆ ಮಾದರಿಯಾಗಬೇಕಾದವನು ಮಾಡಿದ ಅಸಹ್ಯ ಕೆಲಸಕ್ಕೆ ಎಲ್ಲೆಡೆ ಛೀಮಾರಿ ವ್ಯಕ್ತವಾಗುತ್ತಿದೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ 3ನೇ ವರ್ಷದ ಧನುರ್ಮಾಸ ಕಾರ್ಯಕ್ರಮ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರಂದು ಮುಕ್ತಾಯಗೊಳ್ಳಲಿದೆ. ಪ್ರತಿದಿನ ಬೆಳಿಗ್ಗೆ 3:30ರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ 4 ಗಂಟೆಯಿಂದ ಅಭಿಷೇಕ ನಡೆಯಲಿದೆ. 5:15ಕ್ಕೆ ಮಹಾಮಂಗಳಾರತಿ ನಡೆದು 5:30ಕ್ಕೆ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮುಗಿಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಮೊಕ್ತೇಸರರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸಾರದಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ, ಶಿರಾಲಿ, ತಾಲೂಕ್ ಭಟ್ಕಳ. ಆಂಜನೇಯನೇ ಆಂಜನೇಯನೇ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. पूज्याय राघवेन्द्राय सत्यध ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿ ದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ MCA ಕೋರ್ಸ್ ಆರಂಭ.
ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ. ಎಂಸಿಎನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. ಎಂಸಿಎ ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 08387220103 9480526648 9916719377. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಚೌತನಿಯ ಶ್ರೀ ಕಾಳಿಕಾಂಬಾ ದೇವಿಯ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಕಾರ್ಯಕ್ರಮ ಫೆಬ್ರವರಿ 4ರಿಂದ ಫೆಬ್ರವರಿ 8ರ ತನಕ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮೊಕ್ತೇಸರ ಹಾಗೂ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಗಜಾನನ್ ನಾಗಪ್ಪಯ್ಯ ಆಚಾರ್ಯ ತಿಳಿಸಿದರು. ಅವರು ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 1963ರಲ್ಲಿ ಸ್ಥಾಪನೆಗೊಂಡ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಕಳೆದ 12 ವರ್ಷಗಳ ಹಿಂದೆ ಶಿಲಾಮಯ ಗರ್ಭಗುಡಿ ಸೇರಿದಂತೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದ್ದು, ಇದೀಗ 12 ವರ್ಷಗಳ ಬಳಿಕ ದೇವಸ್ಥಾನದ ಬ್ರಹ್ಮ ಕಲಶಾಭಿಷೇಕ ನಡೆಸಲಾಗುತ್ತಿದೆ. ದೇವಸ್ಥಾನದಲ್ಲಿ ವರ್ಷಂಪ್ರತಿ ನವರಾತ್ರಿ, ಶ್ರಾವಣ ಮಾಸದಲ್ಲಿನ ವಿಶೇಷ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಬ್ರಹ್ಮ ಕಲಶಾಭಿಷೇಕದ ಅಂಗವಾಗಿ ನಡೆಯುವ 5 ದಿನದ ಕಾರ್ಯಕ್ರಮಗಳು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಮತ್ತು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನದ ಶ್ರೀ ವಿಶ್ವಕರ್ಮ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಫೆಬ್ರವರಿ 4ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ. ವಿವಿಧ ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಅಷ್ಟೂ ದಿನಗಳ ಕಾಲ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಸಂಪೂರ್ಣ ಕಾರ್ಯಕ್ರಮದ ವೈದಿಕ ಸಹಭಾಗಿತ್ವವನ್ನು ಬ್ರಹ್ಮಶ್ರೀ ಎನ್ ಕೇಶವ ಪುರೋಹಿತರು ಹಾಗೂ ತಂತ್ರಿಗಳು, ಪ್ರಧಾನ ಅರ್ಚಕ ಬ್ರಹ್ಮಶ್ರೀ ಎನ್ಎಸ್ ವಾಸುದೇವ್ ಶಾಸ್ತ್ರಿ, ಇತರ ವೈದಿಕರ ಸಹಭಾಗಿತ್ವದೊಂದಿಗೆ ನೆರವೇರಲಿದ್ದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆಯೂ ಅವರು ಮನವಿ ಮಾಡಿದರು. ಈ ಒಂದು ಬ್ರಹ್ಮಕಲಶದಲ್ಲಿ 5 ದಿವಸದ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸ್ವಾಮೀಜಿಯವರ ಹಾಗೂ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಸುಜ್ಞಾನ ತೀರ್ಥ ಸ್ವಾಮೀಜಿಯವರ ಪರಮಾನುಗ್ರಹದೊಂದಿಗೆ ಈ ಪ್ರಾರಂಭವಾಗಿ ತಾಯಿಯ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. 5 ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಪ್ರಕ್ರಿಯೆಗಳು ನಡೀತದೆ. ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ನಡೆಯಲಿಕ್ಕಿದೆ. ಸಮಾಜ ಬಾಂಧವರು ಮತ್ತು ಇತರೆ ಸಮಾಜದವರು ಎಲ್ಲರೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು. ಅದೇ ಪ್ರಕಾರವಾಗಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೂಡುವಳಿಕೆ ಮುಕ್ತೇಶ್ವರರು 14 ಕೂಡುವಳಿಕೆ ಮುಕ್ತೇಶ್ವರರು 28 ಜನ ಇದ್ದಾರೆ. ಅವರ ಸಹಾಯ ಸಹಕಾರ ನಮಗೆ ಸದಾ ಬೇಕು. ಹಿಂದಿನಿಂದ ಅವರೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರವನ್ನು ಮಾಡುತ್ತಿದ್ದಾರೆ. ಭಕ್ತಾದಿಗಳ ಒಂದು ಸಹಾಯ ಸಹಕಾರ ಸದಾ ಬೇಕು. ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅನುಮನ ಧನ ಸಹಾಯವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ. ಅದೇ ಪ್ರಕಾರವಾಗಿ ನಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂದಾನ ಯೋಜನಾ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ನಾವು ಗೌರವಾಧ್ಯಕ್ಷರಾಗಿ ಗೋಪಾಲಾಚಾರ್ಯ, ಶ್ರೀಯುತ ಗೋಪಾಲಾಚಾರ್ಯ ಮಂಜಯಾಚಾರ್ಯ ಜಾಲಿ, ಹಾಗೆ ಶ್ರೀಧರಾಚಾರ್ಯ ಮುಂಬೈ ಮತ್ತು ಅಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ ವಾಸುದೇವಾಚಾರ್ಯ ಮತ್ತು ಪದಾಧಿಕಾರಿಗಳ ಒಂದು ಹೋರಾಟದೊಂದಿಗೆ ನಾವು 6 ಗುಂಟೆ ಜಾಗವನ್ನು ಮೊದಲಿಗೆ ತೆಗೆದುಕೊಂಡಿದ್ರು. ಈ ಸಲ ತಾಯಿಯ ಅನುಗ್ರಹವಾಗಿ ಏನೇನು
ಆ ಒಂದು 14 ಗುಂಟೆ ಜಾಗವನ್ನು ಭಕ್ತಾದಿಗಳ ಮತ್ತು ಉಡೋಳಿಕೆ ಮೊಕ್ತೇಶ್ವರ ಎಲ್ಲ ಸಮಾಜ ಬಂಧುಗಳ ಒಂದು ದೊಡ್ಡ ಪ್ರೇರಣೆಯೊಂದಿಗೆ ಸಹಾಯ ಸಹಕಾರದೊಂದಿಗೆ 14 ಗುಂಟೆ ಜಾಗವನ್ನು ತಕ್ಕೊಂಡು ಆ ಒಂದು ಜಾಗದಲ್ಲಿ ನಾವು ಈ ಸಲ ಅಷ್ಟಬಂಧ ಬ್ರಹ್ಮಕೋತ್ಸವ ಸಮಿತಿಯ ಸಭಾ ಕಾರ್ಯಕ್ರಮವನ್ನ, ಧಾರ್ಮಿಕ ಕಾರ್ಯಕ್ರಮವನ್ನ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆ ನಡೆಸಲಿಕ್ಕೆ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಭೂದಾನ ಯೋಜನಾ ಸಮಿತಿಯ ಗೌರವಾಧ್ಯಕ್ಷ ಗೋಪಾಲ್ ಮಂಜಯ್ಯ ಆಚಾರ್ಯ ಜಾಲಿ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಸದಾನಂದ ಶಿವರಾಮ್ ಆಚಾರ್ಯ ಜಾಲಿ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಹಾಗೂ ದೇವಸ್ಥಾನದ ಮಾಜಿ ಆಡಳಿತ ಮೊಕ್ತೇಸರ ಗಜಾನನ್ ಶಂಕರ್ ಆಚಾರ್ಯ ಶಿರಾಲಿ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿ ಉಪಕಾರ್ಯದರ್ಶಿ ನಾಗೇಶ್ ನಾಗಪ್ಪಯ್ಯ ಆಚಾರ್ಯ ಮಾತನಾಡಿದರು. ದೇವಸ್ಥಾನದ ಮೊಕ್ತೇಸರ ಶ್ರೀಕಾಂತ್ ಆಚಾರ್ಯ, ಜಗದೀಶ್ ಆಚಾರ್ಯ, ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿ ಬಾಬು ಆಚಾರ್ಯ ಮುಂತಾದವರು ಉಪಸ್ಥಿತರಿದ್ದರು. ದೇವಸ್ಥಾನದ ಪ್ರಧಾನ ಅರ್ಚಕ ಎನ್ಎಸ್ ವಾಸುದೇವ್ ಶಾಸ್ತ್ರಿ ಪ್ರಾರ್ಥಿಸಿದರು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರಕಾಶಮಾನವಾಗುವಂತೆ ಮಾಡುವುದು ಅತ್ಯಗತ್ಯವಾಗಿದೆ ಎಂದು ವಿಶ್ರಾಂತ ಪ್ರಾಚಾರ್ಯರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳೂ ಆದ ಶ್ರೀ ಮೋಹನ್ ಹೆಗಡೆಯವರು ನುಡಿದರು. ಇವರು ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಿದರೆ ಯಶಸ್ಸು ಸಿಗುತ್ತದೆ. ಗುರುವಿನ ಪಾಠದಲ್ಲಿ ಗಮನವಿದ್ದರೆ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಎಂದು ಮೋಹನ್ ಹೆಗಡೆ ನುಡಿದರು. Next year onwards, I am also one of you. That means I am one of the students, and I will play with you. I will have the lunch with you, and I will read with you. So this morning I asked sir whether there is a library or not. Okay, library or not. So I asked that one. So it has to be started now. So now I have to shift from Sirsi to Kavalaki. If you have any house, you can say to me. Understand? Before I am coming over here, along with me, my one van will come. That is my library. So now, without library, I cannot come. Okay? This is my first contribution to you people. That is our library. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ಉಮೇಶ್ ಹೆಗಡೆಯವರು ಮಾತನಾಡಿ, ಪ್ರಶಸ್ತಿ ಪಡೆದಾಗ ಆಗುವ ಸಂತೋಷಕ್ಕೆ ಪಾರವೇ ಇಲ್ಲ. ಬಹುಮಾನವನ್ನು ಪಡೆದ ಮುದ್ದು ಮಕ್ಕಳ ಮುಖವನ್ನು ಕಂಡಾಗ ಬಹು ಸಂತೋಷವಾಗುತ್ತದೆ ಎಂದರು. ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆಡಳಿತಾಧಿಕಾರಿ ಎಂಎಸ್ ಹೆಗಡೆ ಗುಣವಂತೆ, ಮುಖ್ಯ ಶಿಕ್ಷಕಿ ವೈಲೆಟ್ ಫರ್ನಾಂಡಿಸ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಕಿ ನಯನಾ ನಾಯ್ಕ್ ಸ್ವಾಗತಿಸಿದರು. ರಮ್ಯಾ ಹೆಗಡೆ ವಂದಿಸಿದರು. ಕೀರ್ತಿ ನಾಯ್ಕ್ ನಿರೂಪಿಸಿದರು. ಕುಮಾರ್ ಮನೋಜ್ ಭಟ್ ಪ್ರಾರ್ಥಿಸಿದರು. ಖರ್ವಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆ, ಮೂವರ ಅವಿರೋಧ ಆಯ್ಕೆ. ಹೊನ್ನಾವರ ತಾಲೂಕಿನ ಖರ್ವಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆ ಶನಿವಾರ ನಡೆದಿದ್ದು, ಮೂವರು ಅವಿರೋಧ ಆಯ್ಕೆಯಾಗಿದ್ದು 8 ಮಂದಿ ಚುನಾವಣೆ ಪ್ರಕ್ರಿಯೆ ಮೂಲಕ ಆಯ್ಕೆಯಾದರು. ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಗಜಾನನ್ ನಾರಾಯಣ್ ನಾಯ್ಕ್, ದೇವಾ ಸುಬ್ಬಯ್ಯ ಗೌಡ, ವೆಂಕಟರಮಣ್ ನಾರಾಯಣ್ ಗೌಡ, ಧರ್ಮ ಕೇಶಗೌಡ, ರಾಮಕೃಷ್ಣ ಗಣಪತಿ ನಾಯ್ಕ್, ಮೋಹನ್ ನಾರಾಯಣ್ ಗೌಡ, ಹಿಂದುಳಿದ ಅ ವರ್ಗ ಕ್ಷೇತ್ರದಲ್ಲಿ ಈಶ್ವರ ಮಂಜುಗೌಡ, ಹಿಂದುಳಿದ ಬ ವರ್ಗದಿಂದ ರೋನಿ ಜುರ್ನಿ ಲೋಪಿಸ್ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ಗೌರಿ ಕೃಷ್ಣಗೌಡ, ವೀಣಾ ಈರಪ್ಪ ನಾಯ್ಕ್, ಪರಿಶಿಷ್ಟ ಜಾತಿಯಿಂದ ಮಾದೇವ್ ಮಾಸ್ತಿ ಹಳ್ಳೇರ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಮತದಾನ ಮುಕ್ತಾಯ ನಂತರ ಚುನಾವಣಾ ಅಧಿಕಾರಿ ಸರಿತಾ ಎಸ್ ಬೇತಾಳ್ಕರ್ ಫಲಿತಾಂಶ ಘೋಷಣೆ ನಡೆಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಕೋಡ್, ಹೊನ್ನಾವರ. ಕತಾರಿನಲ್ಲಿ ಸುಪ್ರಸಿದ್ಧ ನಟಿ ಹಾಗೂ ಲೋಕಸಭಾ ಸದಸ್ಯರಾದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಹಾಗೂ ಕನ್ನಡ ಚಲನಚಿತ್ರರಂಗದ ನಿರ್ಮಾಪಕ ನಟ ರಾಕ್ಲೈನ್ ವೆಂಕಟೇಶ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕತಾರಿನಲ್ಲಿರುವ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಆವರಣದಲ್ಲಿರುವ ಅಶೋಕ ಸಭಾಂಗಣದಲ್ಲಿ ಸುಪ್ರಸಿದ್ಧ ನಟಿ ಹಾಗೂ ಲೋಕಸಭಾ ಸದಸ್ಯರಾದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಹಾಗೂ ಕನ್ನಡ ಚಲನಚಿತ್ರ ರಂಗದ ನಿರ್ಮಾಪಕ ನಟ ರಾಕ್ಲೈನ್ ವೆಂಕಟೇಶ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕರ್ನಾಟಕದಿಂದ ಆಗಮಿಸಿದ್ದ ಗಣ್ಯರು ಕತಾರಿನ ದೋಹಾನಲ್ಲಿ ದಕ್ಷಿಣ ಭಾರತದ ಪ್ರತಿಭಾನ್ವೇಷಣೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ
ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದರು. ಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಕುಮಾರ್ ಅವರು ಗಣ್ಯರನ್ನು ಸ್ವಾಗತಿಸಿದರು. ಐಸಿಸಿ ಅಧ್ಯಕ್ಷರಾದ ಎಪಿ ಮಣಿಕಂಠನ್ ಅವರು ಗಣ್ಯರ ಉಪಸ್ಥಿತಿಗಾಗಿ ಪ್ರಶಂಸೆಯನ್ನು ನೀಡಿ ವಂದಿಸಿದರು. ಭಾರತೀಯ ಕಲೆ ಹಾಗೂ ಸಂಸ್ಕೃತಿಗೆ ಇವರ ಕೊಡುಗೆಯನ್ನು ಶ್ಲಾಘಿಸಿದರು. ಭಾರತೀಯ ರಾಯಭಾರಿ ಕಾರ್ಯಾಲಯದ ಪ್ರಥಮ ಕಾರ್ಯದರ್ಶಿ ಹಾಗೂ ಐಸಿಸಿ ನಿರ್ದೇಶಾಂಕ ಅಧಿಕಾರಿಯಾದ ವೈಭವ್ ತಂಡಲೆ ಅವರು ಗಣ್ಯರನ್ನು ನೆನಪಿನ ಕಾಣಿಕೆ ನೀಡಿ ಗೌರವದಿಂದ ಸನ್ಮಾನಿಸಿದರು. ಕರ್ನಾಟಕದಿಂದ ಆಗಮಿಸಿದ್ದ ಗಣ್ಯರು ಭಾರತೀಯ ದೂತಾವಾಸ ಹಾಗೂ ಐಸಿಸಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಅತ್ಯವಶ್ಯಕ ಎಂದು ಪುನರುಚ್ಚರಿಸಿದರು. ಕರ್ನಾಟಕದ ಬೈಂದೂರಿನವರಾದ ಕತಾರಿನ ಐಸಿಸಿ ಉಪಾಧ್ಯಕ್ಷರಾಗಿರುವ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಕಾರ್ಯಕ್ರಮದ ವಂದನಾರ್ಪಣೆ ಸಲ್ಲಿಸಿದರು. ಐಸಿಸಿ ಆಡಳಿತ ಸಮಿತಿಯ ಸದಸ್ಯರು, ಇತರ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸಮುದಾಯದ ಹಿರಿಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶ್ರೀ ಮತ್ಸುತ್ತೂರು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1065ನೇ ಜಯಂತಿ ಮಹೋತ್ಸವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ಶ್ರೀ ಮತ್ಸತ್ತೂರು ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ 1065ನೇ ಜಯಂತಿ ಮಹೋತ್ಸವದ ಕಾರ್ಯಕ್ರಮವು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಶಿವದೀಕ್ಷೆ, ಲಿಂಗದೀಕ್ಷೆ ಮತ್ತು ನಂದಿಕಂಬ, ಮಕ್ಕಳುಗಳಿಂದ ವೀರಗಾಸೆ, ಛತ್ರ ಚಾಮರ ಹಾಗೂ ಇನ್ನು ಮುಂತಾದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಡಾಲಿ ಧನಂಜಯ್ ಅವರು ನಂದಿಕಂಬಕ್ಕೆ ಪೂಜೆ ಸಲ್ಲಿಸಿ ನಂದಿಕಂಬ ಹೊತ್ತು ಕುಣಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಸಂಸ್ಥೆಯ 2025ನೇ ವರ್ಷದ ನೂತನ ವರ್ಷದ ಟೇಬಲ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ 35 ಜನ ಪ್ರಶಸ್ತಿ ಪುರಸ್ಕೃತರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಮೈಸೂರು ನಗರ ಹಾಗೂ ಗ್ರಾಮಾಂತರ ವಿಭಾಗ ಮೈಸೂರು ಅವರ ವತಿಯಿಂದ 2025ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಯನ್ನು ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಸಮ್ಮುಖದಲ್ಲಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್, ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರು ಸೇರಿದಂತೆ ಹರ ಗುರು ಚರ ಮೂರ್ತಿಗಳು ಹಾಗೂ ಜನಪ್ರತಿನಿಧಿಗಳು, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರುಗಳು ಹಾಗೂ ಸುತ್ತೂರು ಮಠದ ಭಕ್ತವೃಂದದವರು, ಕಲಾವಿದರು, ಸಾಹಿತಿಗಳು, ಅಧಿಕಾರಿಗಳು ಹಾಗೂ ಶಾಲೆಯ ಮಕ್ಕಳು ಸೇರಿದಂತೆ ಗಣ್ಯರುಗಳು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ, ಗುಂಡ್ಲುಪೇಟೆ. ಶಿವರಾತ್ರೀಶ್ವರ ಶಿವಯೋಗಿಗಳ 1065ನೇ ಜಯಂತ್ಯೋತ್ಸವ. ನಾವೆಲ್ಲರೂ ಸಹ ಇವತ್ತು ನಮ್ಮ ಸುತ್ತೂರು ಮಠಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಪರಂಪರೆ ಬಹಳ ಒಂದು ಶ್ರೇಷ್ಠವಾದದ್ದು. ಮಾಡ್ತಿರುವಂಥ ಸೇವೆ ಇರ್ಬೋದು
ಮತ್ತು ಅನೇಕ ಜನರು ಸಾವಿರಾರು ಜನ, ಲಕ್ಷಾಂತರ ಕೋಟ್ಯಾಂತರ ಜನರ ಆಶೀರ್ವಾದ ಸಿಕ್ಕಿದೆ. ಸೇವಾ ಮನೋಭಾವದಿಂದ ಈ ಬಹಳ ಶ್ರೇಷ್ಠವಾದಂಥ ಈ ಮಠ ಬಹಳ ವರ್ಷದಿಂದ ನಡೀತಾ ಇದೆ. ನಿಜವಾಗ್ಲೂ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾವಧಿ ಸಂಘದಿಂದ ನನ್ನನ್ನು ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕರೆದಿದ್ದೀರಿ. ನಾನು ತಮಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ತಂದೆ ಶ್ರೀ ರಾಮಲಿಂಗಾರೆಡ್ಡಿ ಅವರು ಬರಬೇಕಾಗಿತ್ತು. ತಮಗೆ ಗೊತ್ತಿದೆ ಅವರಿಗೆ ನೀ ಸರ್ಜರಿ ಆಗಿದೆ ಅಂತ ಕಳೆದ ತಿಂಗಳು. ಸೊ ಹಾಗಾಗಿ ಅವರು ತಮ್ಮನ್ನು ಎಲ್ಲರೂ ಶುಭವನ್ನು ಕೋರಿದ್ರು. ವಿಶೇಷವಾಗಿ ಸ್ವಾಮೀಜಿಗಳು ಮತ್ತು ಎಲ್ಲ ನಮ್ಮ ಸಂಘದ ಎಲ್ಲ ನಮ್ಮ ನೌಕರು. ಇವತ್ತು ನಮ್ಮ KSRTC ನಮ್ಮ ಸಾರಿಗೆ ಸಂಸ್ಥೆ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ 1.5 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಅನೇಕ ಒಳ್ಳೆಯ ಕೆಲಸಗಳಾಗಿದೆ. ತಮ್ಮೆಲ್ಲರ ಸಹಕಾರದಿಂದ ನಿಜವಾಗ್ಲೂ ನಾನು ಜಗತ್ತಿರುವ ಆದಿ ಜಗದ್ಗುರು ಶಿವರಾತ್ರೇಶ್ವರ ಶಿವಯೋಗಿಯರವರ 1065ನೇ ಜಯಂತಿ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶಿವರಾತ್ರಿ ದೇಶಕ್ಕೆಂದ್ರ ಮಹಾಸ್ವಾಮಿಗಳವರ ಪಾದವನ್ನು ನಮಸ್ಕರಿಸುತ್ತಾ, ಹಾಗೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನೆಗೊಳಿಸಿರುವ ಮುಖ್ಯಗಳ ಪಾದವನ್ನು ನಮಸ್ಕರಿಸುತ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಾದ PT ಲಲಿತಾ ನಾಯಕ್ ಅವರೇ, ಹಾಗೂ ಇಲ್ಲಿ ನಡೀತಂಥ ಎಲ್ಲ ಹಿರಿಯರೇ, ತಾಯಿಂದಲೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮ. ಈಗಾಗಲೇ ನೀವೆಲ್ಲ ನೋಡ್ತಿದ್ದೀರಿ, ಬೆಳಗ್ಗೆಯಿಂದ ಇಲ್ಲಿ ಒಂದು ಸಂಭ್ರಮದ ವಾತಾವರಣ ಕೂಡಿದೆ. ಅದಕ್ಕೆ ಮುಖ್ಯ ಕಾರಣ ಸ್ವಾಮೀಜಿಗಳವರ ಒಂದು ಆಶೀರ್ವಾದಗಳಿಂದ ಇವತ್ತು ಇಲ್ಲಿ ಒಂದು ಸಮಾರಂಭ ನಡೀತಿದೆ. ವಿಶೇಷ ಅಂದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರುಗಳವರ ಒಂದು ಅಮೃತ ವರ್ಷದಿಂದ ಕಾಲೇ ಮುಂದೆ 25ನೇ ವರ್ಷ 2025ನೇ ವರ್ಷದ ಕ್ಯಾಲೆಂಡರು ಮತ್ತು ಪಂಚಾಂಗ ಹಾಗೂ ಪಾಕೆಟ್ ಕ್ಯಾಲೆಂಡರ್ ಬಿಡುಗಡೆ ಆಗಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಈ ನಮ್ಮ ರಾಜ್ಯದ ಸಾಧನೆಗಳಿರುವ ಎಲ್ಲ ಪ್ರಮುಖರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಕೇಂದ್ರದ ನ್ಯಾಷನಲ್ ಅವಾರ್ಡ್ಸ್ ಅವರಿಗೆ ಸನ್ಮಾನ ಮಾಡ್ತಿರೋದು ಭಾರಿ ಖುಷಿ ಪಡುವಂಥ ವಿಚಾರ. ಈ ಒಂದು ಸಮಾರಂಭದಲ್ಲಿ ನನ್ನೂ ಕೂಡ ಆಹ್ವಾನಿಸಿ ಇಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಈ ಒಂದು ಸಭೆಯಲ್ಲಿ ಖಂಡಿತವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕಂದರೆ ನಾನು ಮಾತಾಡ್ತಾ ನೋಡುವಾಗ ನಮ್ಮ ಜಿಲ್ಲೆಯವರೇ ಸಾಕಷ್ಟು, ಮೈಸೂರು ಚಾಮರಾಜನಗರ ಜಿಲ್ಲೆಯವರೇ ಸಾಧನೆಗಳು ಮಾಡಿರೋದನ್ನ ನೋಡಿದ್ವಿ. ಅದೇ ರೀತಿ ಇವತ್ತು ಸ್ವಾಮೀಜಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸಾಧನೆ ಮಾಡಿರುವಂಥದ್ದನ್ನ ಗುರುತಿಸಿ ಸನ್ಮಾನ ಮಾಡ್ತಿರೋದು ನಾವೆಲ್ಲ ಖುಷಿ ಪಡುವಂಥ ವಿಚಾರ. ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೋರ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ. ದಿವ್ಯ ದೃಷ್ಟಿಯಿಂದ ನಾನು ಅಂಗಾಂಗಗಳನ್ನು ಕಳ್ಕೊಂಡಿದ್ರು ಸಹ ಮೆಟ್ಟಿ ನಿಂತು ಇವತ್ತಿನ ಜಗತ್ತಿಗೆ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಶರಣಾರ್ಥಿಗಳ ಒಂದು ದಿವ್ಯ ಶಕ್ತಿ ಅಂತ ಹೇಳ್ತೀನಿ. ಇವತ್ತು ದಿನ ಇಡೀ ಪ್ರಪಂಚ ಇಷ್ಟು ಸುಭಿಕ್ಷವಾಗಿದೆ ಅಂದರೆ ಶರಣರ ಒಂದು ಶಕ್ತಿ ಅದು. ಶರಣಾರ್ಥಿ ಬಸವಣ್ಣವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಆದರೆ ನಾನು ದಿವ್ಯಾಂಗರಿಗೆ ನಾನು ಹೇಳೋದು, ಅಂಗಾಂಗಗಳಿಲ್ಲದೆ ಇದ್ರೂ ಕೂಡ ಅಂಗಾಂಗ ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ಮುಖ್ಯ, ನಿಮ್ಮ ಛಲ ಮುಖ್ಯ. ಇಲ್ಲಿ ಯಾರಾದರೂ ತಂದೆ ತಾಯಿಗಳು ಯಾರಾದರೂ ದಿವ್ಯಾಂಗರನ್ನ ಹೊಂದಿ ಅವರು ಮಕ್ಕಳಿಗೆ ಸಾಕೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ಕೋಬಾರ್ದು. ಅವರು ನಿಜವಾಗ್ಲೂ ನಿಮ್ಮ ಸೌಭಾಗ್ಯ ಅಂತ ಭಾವಿಸ್ಬೇಕು ಅವ್ರನ್ನ. ಅದೇ ರೀತಿ ನನ್ನ ತಂದೆ ತಾಯಿಗಳು ಈ ಲೆವೆಲ್ಗೆ, ಈ ಒಂದು ಕಾರಣಕರ್ತರಿಗೆ ನನ್ನ ತಂದೆ ತಾಯಿಗಳು ತುಂಬಾನೇ ಕಷ್ಟ ಬಿದ್ದಿದ್ದಾರೆ. ಅವರು ಜೀವನ ಮಾಡೋದಕ್ಕೂ ಕೂಡ ಕಷ್ಟ ಇತ್ತು, ಒಂದು ಸ್ಕೂಲ್ಗೆ ಶಾಲೆಗೆ ಕರ್ಕೊಂಡು ಹೋಗೋಕ್ಕೂ ಕಷ್ಟ ಇತ್ತು. ಆದರೆ ಶಾಲೆಯಲ್ಲಿ ವಿದ್ಯೆ ಕೊಡುವಂಥ ಶಿಕ್ಷಕರು ಕೂಡ ನನಗೆ ಅವಕಾಶ ಕೊಟ್ಟಿಲ್ಲ ಆ ಪೀರಿಯಡಲ್ಲಿ. ಇವತ್ತು ದಿನ ಇಷ್ಟು ಸಮಾಜ ಮುಂದುವರಿಯೋದಕ್ಕೆ, ಇಷ್ಟು ಜ್ಞಾನ ಬರೋದಕ್ಕೆ ಇಲ್ಲಿ ಶರಣಾರ್ಥಿಗಳ ಒಂದು ಶಕ್ತಿ. ಅವರು ಹೇಳಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅನ್ನೋ ಒಂದು ಏನು ವೇದವಾಕ್ಯ ಇದೆ, ಆ ವೇದವಾಕ್ಯನೇ ಇವತ್ತು ದಿನ ಸೃಷ್ಟಿಗೆ ಒಂದು ಮೂಲ ಬಿಂದು ಆಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ.
ಗುಂಡ್ಲುಪೇಟೆ ತಾಲೂಕು ಒಡ್ಡನಹೊಸಳ್ಳಿ ಗ್ರಾಮದ ದಾಸಾಚಾರಿ ಎನ್ನುವ ವ್ಯಕ್ತಿ ಎಟಿಎಂನಲ್ಲಿ ಹಣ ತೆಗೆದುಕೊಡುವಂತೆ ಅಪರಿಚಿತ ವ್ಯಕ್ತಿಗೆ ಕೊಟ್ಟಾಗ ಆತ ತಾಂತ್ರಿಕ ಸಮಸ್ಯೆ ಇದೆ ಎಂದು ಸುಳ್ಳು ಹೇಳಿ ಎಟಿಎಂ ಕಾರ್ಡ್ ಬದಲಿಸಿ ಬೇರೆ ಎಟಿಎಂ ಕಾರ್ಡ್ ಅನ್ನು ಈ ವ್ಯಕ್ತಿಗೆ ಕೊಟ್ಟು ಸುಮಾರು 50,000 ರೂಪಾಯಿಗಳನ್ನು ಎಟಿಎಂನಲ್ಲಿ ಡ್ರಾ ಮಾಡಿ ವಂಚನೆ ಮಾಡಿದ್ದಾನೆ. ಈ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬ್ಯಾಂಕ್ನಲ್ಲಿ ಕೂಡ ಉಳಿದ ಹಣವನ್ನು ಡ್ರಾ ಮಾಡಿಕೊಂಡು ಬ್ಲಾಕ್ ಮಾಡಿಸಿದ್ದಾರೆ. ಸಾರ್ವಜನಿಕರು ಯಾರೂ ಕೂಡ ಈ ರೀತಿ ಎಟಿಎಂ ಕಾರ್ಡ್ ಅನ್ನು ಅಪರಿಚಿತ ವ್ಯಕ್ತಿಗಳಿಗೆ ಕೊಡಬಾರದು ಎಂದು ಸಾಮಾಜಿಕ ಕಾರ್ಯಕರ್ತ ಶಿವಪುರ ಮಂಜಪ್ಪ ವಿನಂತಿಸಿದ್ದಾರೆ. ಈ ದಿನ ಏನೋ ದಿನ ಆನ್ಲೈನ್ ವಂಚನೆ ನಡೀತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಪಕ್ಕದ ಗ್ರಾಮದ ಒಡ್ಡನಹೊಸಳ್ಳಿಯ ದಾಸಾಚಾರಿ ಅಂತಕ್ಕಂಥವ್ರು ATM ಹೋಗಿದ್ದಾರೆ. ATM ಏನು ಮಾಡಿದ್ರೆ ದುಡ್ಡು ತಗೊಳ್ಳಿ ಅಂತೇಳಿ ಬೇರೆ ವ್ಯಕ್ತಿಗೆ ಕೊಟ್ಟಿದ್ದಾರೆ, ಅಪರಿಚಿತ ವ್ಯಕ್ತಿ ಪಕ್ಕದಲ್ಲಿ. ಅವನೇನು ಮಾಡಿದ್ದಾನೆ, ಬ್ಯಾಲೆನ್ಸ್ ಚೆಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತೇಳಿ ವಾಪಸ್ ಕೊಡ್ತಾನೆ. ಅಂದರೆ ಇವ್ರ ATM ಅನ್ನು ಮಡಿಕೊಂಡು ಬೇರೆ ATM ಅನ್ನು ಕೊಟ್ಟು ಈಗ ಸುಮಾರು 50,000 ರೂಪಾಯಿನ ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಈಗ ಬಂದು ತಪ್ಪಪ್ಪ ಅವ್ರ ತಕ್ಷಣವೇ ಅಕೌಂಟ್ನ ಲಾಕ್ ಮಾಡಿಸಿ ಇನ್ನು 50,000 ರೂಪಾಯಿ ಸೇವ್ ಮಾಡ್ಕೊಂಡು. ದಯವಿಟ್ಟು ಯಾರು ಕೂಡ ATMಗೆ ಹೋದರೆ ಬೇರೆ ಕಡೆ ATM ಅನ್ನು ಕೊಡಬೇಡಿ. ನೋಡಿ ಈಗ ಪಾಪ ಅವ್ರ ಕಡೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ಯಾಯ ಐತೆ ಹೋಗ್ಬಿಡಿ, ಯಾವ ರೀತಿ ಐತೆ ಅಂತ ಹೇಳಿ. ಸರ್ ATM ದುಡ್ಡು ತಗೊಳಕ್ಕೆ ಹೋಗಿದ್ದೆ, ಅಲ್ಲಿ ATM ಕೊಡ್ಬೇಕು, ದುಡ್ಡು ಬರಲ್ಲ ಅಂತ ಹೇಳ್ಬಿಟ್ಟು 50,000 ರೂಪಾಯಿ ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಯಾರೋ ಮಾತ್ರ ATM ಕೊಟ್ಟು ಬೇರೆ ಕಡೆ ತೆಗಿಸ್ಲಿಕ್ಕೆ ನೋಡ್ಬಿಡಿ ಸರ್. ಗೊತ್ತಿದ್ರೆ ಮಾತ್ರ ಕೊಟ್ಟು ತೆಗಿಸಿ, ಇಲ್ಲಾಂದ್ರೆ ಬೇರೆ ಕೊಟ್ಟು ತೆಗಿಸಕ್ಕೆ ಮಾತ್ರ ದಯವಿಟ್ಟು ಹೋಗೋದು. ನಿಮ್ಮ ATM ಮಾರು ಆಯ್ತಾ? ನಮ್ಮ ATM ಮಾರ್ಕೊಂಡ್ಬಿಟ್ಟಿದೆ, ಅವ್ರ ATM ನಾನು ಕೊಡಿದ್ವಿ. ನೋಡಿ ಯಾವ ರೀತಿ ಫ್ರಾಡ್ ಮಾಡ್ತಾರೆ, ಯಾರ್ದೋ ATM ಇವ್ರು ಕೊಡೋದು, ಈ ATM ತಗೊಂಡು ಬೇರೆ ಕಡೆ ಡ್ರಾ ಮಾಡೋದು, ಆ ರೀತಿ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ನೀವು ಯಾರಿಗೂ ನಿಮ್ಮ ATM ಅನ್ನು ಕೊಡಬೇಡಿ. ನಿಮ್ಮ ATM ಅವ್ರು ಇಟ್ಕೋತಾರೆ, ಬೇರೆ ATM ನಿಮಗೆ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ತಗೊಳ್ಳಿ, ಗೊತ್ತಿಲ್ಲ ಅಂತಂದ್ರೆ ATM ಎಕ್ಸ್ಚೇಂಜ್ ಮಾಡ್ತಾರೆ. ಹೋಗ್ಬಿಟ್ಟು ಇವತ್ತು 50,000 ರೂಪಾಯಿ ಪಾಪ ಅವ್ರು ಕಳ್ಕೊಂಡಿದ್ದಾರೆ. ಹಾಗಾಗಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಎಲ್ಲರಿಗೂ ಕೂಡ ಸೇರ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ದಯವಿಟ್ಟು ಯಾರು ಕೂಡ ATM ಅನ್ನು ಕೊಡಬೇಡಿ. ಎಕ್ಸ್ಟ್ರಾ ಅಲ್ಲೇ ಮಾಡ್ತಾರೆ, ನಾನು ದುಡ್ಡು ತಗೊಳ್ಳಿ ಅಂತೇಳಿ ಕೊಟ್ಟಾಗ ನೀವು ಅದನ್ನೇ ಒಂದು ಪಿನ್ ನಂಬರ್ ಹೇಳಿರ್ತಾರಲ್ಲ, ಜ್ಞಾಪ ಇಟ್ಕೊಂಡು ಬೇರೆ ಕಡೆ ಹೋಗಿ ಡ್ರಾ ಮಾಡ್ತಾರೆ. ದಯವಿಟ್ಟು ಯಾರು ಕಳ್ಕೊಡಿ, ATM ಅನ್ನು ಕೊಡಬೇಡಿ. ನೋಡಿ ಇವರೇ ಪಾಪ ದಾಸಾಚಾರಿ ಅಂತೇಳಿ ನಮ್ಮ ಹೊಸಳ್ಳಿ ಗ್ರಾಮದವರು 50,000 ರೂಪಾಯಿ ಕಳ್ಕೊಂಡಿದ್ದಾರೆ. ಈ ರೀತಿ ಯಾರು ಕೂಡ ಮುಂದೆ ಆಗಬಾರ್ದು ಅಂತೇಳಿ ನಾವು ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.